ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 23ರಲ್ಲಿ ಕಥೆಯನ್ನು ಮುಂದುವರಿಸೋಣ. ನಾನು ಇಲ್ಲಿಗೆ ಸಿದ್ಧಾರ್ಥ್ ಲವರ್ ಆಗಿ ಬರಲಿಲ್ಲ, ನಿಮಗೆ ಫ್ರೆಂಡ್ ಆಗಿ ಬಂದೆ. ಸುಮ್ಮನೆ ನೋಡಬೇಕು ಅಂತ ಅನ್ನಿಸಿ ಬಂದೆ. ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರುವುದು ನೀವೇ ಅಲ್ವಾ ಎಂದಳು ದಿವ್ಯಾ ಇಬ್ಬರನ್ನು ಬದಲಿಸಿ ನೋಡುತ್ತಾ. ಆಕೆ ಬರುವಿಕೆಗೆ ಕಾರಣ ಏನು ಅಂತ ಆಲೋಚನೆ ಮಾಡುತ್ತಾ ಮೌನವಾಗಿ ನೋಡುತ್ತಿದ್ದಾರೆ ಇಬ್ಬರು. ಏನ್ ಸಿದ್ದು, ಫಸ್ಟ್ ಟೈಮ್ ನಿಮ್ಮ ಆಫೀಸಿಗೆ ಬಂದರೆ ಕಾಫಿ ಟೀ ಕೂಡ ಕೊಡೋದಿಲ್ವಾ ಎಂದಳು ಚೇರಿನ ಮೇಲೆ ಕುಳಿತುಕೊಳ್ಳುತ್ತಾ. ಸಿದ್ಧಾರ್ಥ್ ಸುದೀಪ್ ಕಡೆ ನೋಡಿದರೆ ಓಕೆ ಎಂದು ಕಣ್ಸನ್ನೆಯಿಂದಲೇ ಹೇಳಿ ಪ್ಯೂನ್ ಕೈಯಲ್ಲಿ 3 ಜನಕ್ಕೆ ಕಾಫಿ ತರಿಸಿದನು. 3 ಜನ ಸೈಲೆಂಟಾಗಿ ಕಾಫಿ ಕುಡಿದರು. ಸಿದ್ದು, ಇನ್ನೇನು ಸಮಾಚಾರ, ಸಾಕ್ಷಿ ಹೇಗಿದ್ದಾಳೆ ಎಂದು ಕೇಳಿದಳು ದಿವ್ಯಾ. ಸಿದ್ಧಾರ್ಥ್ ಅವಳ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ, ಯಾಕೆ ಬಂದೆ ದಿವ್ಯಾ ಎಂದು ನೇರವಾಗಿ ಕೇಳಿದನು. ದಿವ್ಯಾ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ, ಮಾಮ್ ಡ್ಯಾಡಿಯ ಆನಿವರ್ಸರಿ ಪಾರ್ಟಿಗೆ ಬಂದಿದ್ದಕ್ಕೇನೆ ನನ್ನ ಹಾಗೂ ನನ್ನ ಹೆಂಡತಿಯ ಮಧ್ಯೆ ದೊಡ್ಡ ಸುನಾಮಿ ಸೃಷ್ಟಿಯಾಯಿತು. ಐ ಥಿಂಕ್ ಡೈವರ್ಸ್ ಪ್ಲ್ಯಾನ್ ನಿನಗೆ ಮೊದಲೇ ಗೊತ್ತಿರುತ್ತದೆ, ಗೊತ್ತಿಲ್ಲ ಎಂದು ಕೇಳಿದನು ಸಿದ್ಧಾರ್ಥ್. ದಿವ್ಯಾ ಹಾಗೇ ನೋಡುತ್ತಿದ್ದರೆ, ಏನು ದಿವ್ಯಾ, ಆಂಟಿ ಜೊತೆ ಸೇರಿ ನೀನೇ ಪ್ಲಾನ್ ಮಾಡಿದೆ ಅಲ್ವಾ ಎಂದು ಕೇಳಿದನು ಸುದೀಪ್ ಅಸಹನೆಯಿಂದ. ಸುದೀಪ್, ಡೈವರ್ಸ್ ಬಗ್ಗೆ ನನಗೆ ಗೊತ್ತು, ಆದರೆ ನಾನು ಪ್ಲ್ಯಾನ್ ಮಾಡಲಿಲ್ಲ. ನಮ್ಮ ಪ್ರೀತಿಯ ವಿಷಯ ಆಂಟಿಗೆ ಹೇಗೋ ಗೊತ್ತಾಗಿದೆ. ಅದರ ಜೊತೆಗೆ ಸಿದ್ಧಾರ್ಥ್ ತನ್ನ ಹೆಂಡತಿಯ ಜೊತೆ ಹ್ಯಾಪಿಯಾಗಿ ಇಲ್ಲ ಅಂತ, ಒಟ್ಟಾಗಿ ಇದ್ದರೆ ಇನ್ನೂ ದುಃಖ ಅನುಭವಿಸುತ್ತಾನೆ ಅಂತ ಡೈವರ್ಸ್ ನಿರ್ಣಯ ತೆಗೆದುಕೊಂಡಿದ್ದಾರೆ. ಆ ವಿಷಯ ಆಂಟಿನೇ ನನ್ನನ್ನು ಮೀಟ್ ಮಾಡಿ ಹೇಳಿದ್ರು ಎಂದಳು. ಸುದೀಪ್ ಸಿದ್ಧಾರ್ಥ್ ಮೌನವಾಗಿ ಕೇಳುತ್ತಿದ್ದಾರೆ. ದಿವ್ಯಾ ಸಿದ್ಧಾರ್ಥ್ ಕಡೆ ನೋಡುತ್ತಾ, ಆಂಟಿ ಡೈವರ್ಸ್ ಅಂದಿದ ತಕ್ಷಣ ನಿನ್ನ ವಿಷಯದಲ್ಲಿ ನನಗೆ ಸ್ವಲ್ಪ ಓಪಿತ್ತು, ಆದರೆ ನೀನು ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಂಡ ನಂತರವೇ ಅರ್ಥವಾಯಿತು ನೀನು ನಿನ್ನ ಹೆಂಡತಿಯನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೀಯಾ ಅಂತ. ಆ ಮಾತು ಹೇಳುತ್ತಿರುವಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಪಟಪಟ ಎಂದು ಸೋರಿದವು. ಸಿದ್ಧಾರ್ಥ್ ಏನೂ ಮಾತನಾಡಲಾಗದೆ ದುಃಖದಿಂದ ನೋಡುತ್ತಿದ್ದರೆ, ನೀನು ಫಾಸ್ಟಾಗಿ ಮೂವ್ ಆನ್ ಆದೆ ಸಿದ್ಧಾರ್ಥ್. ಮೇ ಬಿ ಮದುವೆಗೆ ನೀನು ಕೊಡುವ ವ್ಯಾಲ್ಯೂಯಿಂದ ಆಗಿರಬಹುದು, ಬಟ್ ನನಗೆ ತುಂಬ ಟೈಮ್ ಹಿಡಿಯುತ್ತದೆ. ಬಟ್ ಐ ವಿಲ್ ಮೂವ್ ಆನ್ ಎಂದು ಹೇಳಿದ್ದರಿಂದ ಸುದೀಪ್ ಸಿದ್ಧಾರ್ಥ್ ಆಶ್ಚರ್ಯದಿಂದ ನೋಡಿದರು. ಹೌದು ಸಿದ್ಧಾರ್ಥ್, ನೀನು ಹ್ಯಾಪಿಯಾಗಿ ಇರುವುದೇ ನನಗೆ ಬೇಕು. ನನಗೆ ದುಃಖ ಇರುತ್ತದೆ, ಇನ್ಫ್ಯಾಕ್ಟ್ ತುಂಬ ನೋವಾಗ್ತಿದೆ. ಪರ್ ಶ್ಯೂರ್ ಐ ವಿಲ್ ಮೂವ್ ಆನ್. ಆದರೆ ನೀನು ಕಂಪ್ಲೀಟಾಗಿ ನನ್ನನ್ನು ಅವಾಯ್ಡ್ ಮಾಡಿದ್ರೆ ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ, ಸತ್ತೋಗ್ಬೇಕು ಅಂತಾನೂ ಅನಿಸುತ್ತದೆ. ಒಬ್ಬ ಫ್ರೆಂಡ್ ಥರ ನನ್ನನ್ನು ಟ್ರೀಟ್ ಮಾಡು, ಅದು ಸಾಕು ನನಗೆ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ. ಸಿದ್ಧಾರ್ಥ್ ಅನುಮಾನದಿಂದ ನೋಡುತ್ತಿದ್ದರೆ, ಟ್ರಸ್ಟ್ ಮೀ ಸಿದ್ದು, ನಿಮ್ಮ ಮಧ್ಯೆ ನಾನು ಬರುವುದಿಲ್ಲ, ವಿ ವಿಲ್ ಬಿ ಜಸ್ಟ್ ಫ್ರೆಂಡ್ಸ್ ಎಂದಳು. ಸಿದ್ಧಾರ್ಥ್ ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ, ಓಕೆ ದಿವ್ಯಾ, ಸಿಚುವೇಶನ್ನನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ಒಳ್ಳೆಯ ಡಿಸಿಷನ್ ತೆಗೆದುಕೊಂಡಿದ್ದಕ್ಕೆ ನಿನಗೆ ಮೊದಲೇ ಹೇಳಿದ್ದೆ, ಒಬ್ಬ ಫ್ರೆಂಡ್ ಆಗಿ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ. ನಿನ್ನ ಲೈಫ್ನಲ್ಲಿ ಮತ್ತೆ ಸಂತೋಷ ಚಿಗುರಿಸಬೇಕು ಎಂದನು ಸಿದ್ಧಾರ್ಥ್. ಥ್ಯಾಂಕ್ಸ್ ಸಿದ್ದು, ಲೆಟ್ಸ್ ಬಿ ಫ್ರೆಂಡ್ಸ್ ಎಂದು ಸಣ್ಣಗೆ ನಗುತ್ತಾ ಕೈ ಮುಂದಕ್ಕೆ ಚಾಚಿದರೆ ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಕೈ ಜೋಡಿಸಿದನು ಸಿದ್ಧಾರ್ಥ್. ಸುದೀಪ್ ಜೊತೆ ಸಹ ಕೈ ಜೋಡಿಸಿ, ನಾನಿನ್ನ ಹೊರಡ್ತೀನಿ, ಬಾಯ್ ಎಂದು ಇಬ್ಬರ ಕಡೆಯೂ ನೋಡಿ ನಗುತ್ತಾ ಹೋದ ದಿವ್ಯಾಗೆ ಕ್ಯಾಬಿನ್ ದಾಟಿದ ತಕ್ಷಣ ಅಲ್ಲಿಯ ತನಕ ತಡೆ ಹಿಡಿದುಕೊಂಡಿದ್ದ ದುಃಖ ಒಮ್ಮೆಲೆ ಉಕ್ಕಿ ಬಂದಿತು. ಫಾಸ್ಟಾಗಿ ನಡೆಯುತ್ತಾ ಕಾರಿನ ಬಳಿ ಬಂದು ಕಾರಿನೊಳಗೆ ಕುಳಿತುಕೊಂಡು ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಳು. ಲೋ ಸಿದ್ದು, ಆಕೆಯಿಂದ ನಿಮ್ಮಿಬ್ಬರ ಲೈಫ್ ಯಾವ ಪರಿಸ್ಥಿತಿಗೆ ಬಂತು ಅಂತ ಅರ್ಥವಾದ ನಂತರವೂ ಸಹ ಈ ಫ್ರೆಂಡ್ಶಿಪ್ ಏನೋ ಎಂದು ಅಸಹನೆಯಿಂದ ಕೇಳಿದನು ಸುದೀಪ್. ಲೋ, ಆಕೆಯ ಪೊಸಿಷನ್ನಲ್ಲಿ ಇದ್ದು ಆಲೋಚನೆ ಮಾಡೋ, ಆಕೆ ಎಷ್ಟು ನೋವನ್ನು ಅನುಭವಿಸುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತದೆ. ಇಟ್ಸ್ ನಾಟ್ ಈಸಿ. ಆ್ಯಂಡ್ ಹಾಗಂದರೆ ಸಾಕ್ಷಿಗೆ ಹಾಗೂ ನನಗೆ ಒಬ್ಬರ ಮನಸ್ಸಲ್ಲಿ ಏನಿದೆ ಅಂತ ಮತ್ತೊಬ್ಬರಿಗೆ ಗೊತ್ತಿಲ್ಲ. ಬಟ್ ನವ್ ವಿ ಆರ್ ಒನ್. ನಮ್ಮ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಟ್ರಸ್ಟ್ ಇರುವ ತನಕ ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕೆ ಆಗಲ್ಲ ಕಣೋ. ದಿವ್ಯಾಳನ್ನು ನಾನು ಅವಾಯ್ಡ್ ಮಾಡುವುದರಿಂದ ಆಕೆ ಇನ್ನೂ ಡಿಪ್ರೆಷನ್ನೊಳಕ್ಕೆ ಹೊರಟು ಹೋಗುತ್ತಾಳೆ. ಈ ಸಮಸ್ಯೆಗೆ ಸೊಲ್ಯೂಷನ್ ಆಕೆಯನ್ನು ಅವಾಯ್ಡ್ ಮಾಡುವುದು ಅಲ್ಲ ಕಣೋ ಎಂದು ಸಿದ್ಧಾರ್ಥ್ ಗ್ಯಾಪ್ ಕೊಡುವಷ್ಟರಲ್ಲಿ, ಮತ್ತೆ ಇನ್ನೇನೋ ಎಂದು ಕೇಳಿದನು ಸುದೀಪ್. ಆಕೆಯನ್ನು ಪ್ರೀತಿಸುವ ವ್ಯಕ್ತಿ
ಆಕೆಯ ಜೀವನದೊಳಕ್ಕೆ ಬರಬೇಕು. ಆತ ತೋರಿಸುವ ಪ್ರೀತಿಯಿಂದಲೇ ದಿವ್ಯಾಳಲ್ಲಿ ಬದಲಾವಣೆ ಬರುತ್ತದೆ ಎಂದು ಹೇಳಿದನು ಸಿದ್ಧಾರ್ಥ್. ನೀನು ಹೇಳಿದ್ದು ಕರೆಕ್ಟೇ ಕಣ, ಆದರೆ ಈಗಿಂದೀಗಲೇ ಆ ವ್ಯಕ್ತಿ ಎಲ್ಲಿ ಸಿಗುತ್ತಾನೆ ಎಂದನು ಸುದೀಪ್ ಫ್ಲೋನಲ್ಲಿ. ಸಿದ್ಧಾರ್ಥ್ ಚುರುಕಾಗಿ ನೋಡಿ, ಯಾವುದಕ್ಕಾದರೂ ಟೈಮ್ ಹಿಡಿಯುತ್ತದೆ ಕಣ. ಲಾಸ್ಟ್ ಟೈಮ್ ಪಾರ್ಟಿಯಲ್ಲಿ ದಿವ್ಯಾ ನನ್ನನ್ನು ಮೀಟ್ ಮಾಡಿದಾಗಲೇ ಈ ವಿಷಯದ ಬಗ್ಗೆ ಆಲೋಚನೆ ಮಾಡಿದೆ. ನಾನು ಬೇಕು ಅಂತ ಮಾಡದಿದ್ದರೂ ನನ್ನಿಂದಲೇ ಆಕೆ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಆಕೆಯ ಜೀವನದಲ್ಲಿ ಸಂತೋಷ ತುಂಬಿಸುವ ಜವಾಬ್ದಾರಿ ನನಗೆ ಇದೆ ಕಣ. ಅದಕ್ಕೆ ಆಂಟಿ ಅವರಿಗೆ ಕಾಲ್ ಮಾಡಿ ನಾರ್ಮಲ್ ಆಗಿ ಮಾತನಾಡಿದೆ. ಮಾತುಗಳಲ್ಲಿ ದಿವ್ಯಾ ಮದುವೆಯ ಬಗ್ಗೆ ಕೇಳಿದೆ. ಸಂಬಂಧಗಳು ನೋಡ್ತಿದ್ದೇವೆ ಅಂತ ದಿವ್ಯಾ ಬಿಲ್ಕುಲ್ ಒಪ್ಪಿಕೊಳ್ಳದೆ ಹಠ ಮಾಡುತ್ತಿದ್ದಾಳೆ ಅಂತ ಹೇಳಿ ತುಂಬ ದುಃಖಪಟ್ಟರು ಕಣೋ ಎಂದನು ಸಿದ್ಧಾರ್ಥ್. ಹಾಂ, ನೀನು ಹಿಂಟ್ ಕೊಟ್ಟೆ ಅಲ್ವಾ, ನಾನಿನ್ನ ಕತೆ ಮುಂದುವರಿಸುತ್ತೇನೆ. ನೀನು ಈಗೀಗ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿದ್ದೀಯ. ಸೊ ನೀನು ಟೆನ್ಷನ್ ಮಾಡಿಕೊಳ್ಳದೆ ಲೈಫನ್ನು ಎಂಜಾಯ್ ಮಾಡು, ನಾನು ನೋಡಿಕೊಳ್ಳುತ್ತೇನೆ. ಆಂಟಿ ಅವರ ಜೊತೆ ಮಾತನಾಡಿ ಏನಾದರೂ ಮಾಡಿ ದಿವ್ಯಾಗೆ ಬೇಗ ಮದುವೆ ನಡೆಯುವ ಥರ ಮಾಡಬೇಕು. ಆಗ ನನ್ನ ಮನಸ್ಸಿಗೆ ಮನಃಶಾಂತಿ ಸಿಗುತ್ತದೆ. ಆಕೆಯನ್ನು ಮಾಡಿಕೊಳ್ಳುವವನು ಎಲ್ಲಿದ್ದಾನೋ ಏನೋ ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು ಸುದೀಪ್. ಸಿದ್ಧಾರ್ಥ್ ಅವನ ಕಡೆಯೇ ಮುಗುಳ್ನಗುತ್ತಾ ನೋಡುತ್ತಿದ್ದರೆ, ಏನೋ ಆ ರೀತಿ ನೋಡ್ತಿದೀಯಾ ಎಂದು ಕೇಳಿದನು ಕಣ್ಣುಗಳಗರಾಗುತ್ತಾ. ಸಿದ್ಧಾರ್ಥ್ ಸುದೀಪ್ ಭುಜದ ಸುತ್ತಲೂ ಕೈ ಹಾಕಿ, ನನಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಅದು ನಿನ್ನ ಪ್ರಾಬ್ಲಮ್ ಥರ ಫೀಲ್ ಆಗಿ ನೀನು ಸಾಲ್ವ್ ಮಾಡ್ತೀಯ ಕಣೋ. ನಿನ್ನಂತಹ ಫ್ರೆಂಡ್ ಇರುವುದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಕಣೋ ಎಂದನು. ನಿನ್ನದು ನನ್ನದು ಏನೋ ನಮ್ಮದು ಅಷ್ಟೇ ಎನ್ನುತ್ತಾ ನಗುತ್ತಾ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡನು ಸುದೀಪ್. ಸಿದ್ಧಾರ್ಥ್ ಸಾಕ್ಷಿ ಆಫೀಸಿಗೆ ರೀಚ್ ಆಗುವಷ್ಟರಲ್ಲಿ ಪ್ರಿಯಾ ವಿಕ್ರಮ್ ಜೊತೆ ಮಾತನಾಡುತ್ತಾ ಹೊರಗಡೆಗೆ ಬಂದಳು ಸಾಕ್ಷಿ. ಸಿದ್ಧಾರ್ಥ್ನನ್ನು ನೋಡಿ, ಹಾಯ್ ಸಿದ್ಧಾರ್ಥ್ರವರೇ ಎಂದು ಪ್ರಿಯಾ ಮಾತನಾಡಿಸಿದರೆ ವಿಕ್ರಮ್ ಸಣ್ಣದಾಗಿ ಸ್ಮೈಲ್ ಕೊಟ್ಟನು. ಹಾಯ್ ಪ್ರಿಯಾ ಎಂದು ಹೇಳಿ ವಿಕ್ರಮ್ನನ್ನು ಫ್ರೆಂಡ್ಲಿಯಾಗಿ ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಎಂದನು ಸಿದ್ಧಾರ್ಥ್ ಸಂತೋಷದಿಂದ. ನೋ ಮೆನ್ಷನ್ ಎಂದನು ವಿಕ್ರಮ್ ಸಿದ್ಧಾರ್ಥ್ ಬೆನ್ನನ್ನು ತಟ್ಟುತ್ತಾ. ನನಗೆ ಗೊತ್ತಿಲ್ಲದೆ ಇವರಿಬ್ಬರು ಯಾವಾಗ ಫ್ರೆಂಡ್ಸ್ ಆದರು ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ ಸಾಕ್ಷಿ. ಪ್ರಿಯಾ ವಿಕ್ರಮ್ಗೆ ಬಾಯ್ ಹೇಳಿ ಸಿದ್ಧಾರ್ಥ್ ಸಾಕ್ಷಿ ಕಾರಿನಲ್ಲಿ ಹೊರಟರು. ಸಿದ್ಧಾರ್ಥ್ ತನ್ನ ಜೇಬಿನಿಂದ ದೊಡ್ಡ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ತೆಗೆದುಕೊಟ್ಟಿದ್ದರಿಂದ ಸಾಕ್ಷಿ ಕಣ್ಣುಗಳು ಹೊಳೆದವು. ಥ್ಯಾಂಕ್ ಯು ಎನ್ನುತ್ತಾ ಚಾಕ್ಲೇಟ್ ತೆಗೆದುಕೊಂಡು ಚಿಕ್ಕ ಮಗುವಿನ ಥರ ತಿನ್ನುತ್ತಾ ಒಂದು ಬೈಟ್ ಸಿದ್ಧಾರ್ಥ್ ಬಾಯಿಗೆ ಹಿಡಲು ಹೋದರೆ, ಆ ರೀತಿಯೆಲ್ಲ ಕೊಡುವುದು ಎಂದು ಸಿದ್ಧಾರ್ಥ್ ಅವಳ ಕಡೆ ನೋಡಿ ಹೇಳುತ್ತಿದ್ದರೆ, ಮತ್ತೆ ಯಾವ ರೀತಿ ಕೊಡಬೇಕು ಎಂದು ಕೇಳಿದಳು ಸಾಕ್ಷಿ. ನಿನ್ನ ಮಧುರವಾದ ತುಟಿಗಳಿಂದ ನನ್ನ ತುಟಿಗಳಿಗೆ ಮಧುರವಾಗಿ ತಿನ್ನಿಸು, ಆಗ ಸ್ವೀಕರಿಸುತ್ತೇನೆ ಎಂದು ಕಾವ್ಯಾತ್ಮಕವಾಗಿ ಹೇಳಿದನು ಸಿದ್ಧಾರ್ಥ್. ಆ ಮಾತುಗಳಿಗೆ ಸಾಕ್ಷಿ ನಾಚಿಕೆ ಪಡುತ್ತಾ, ಅಂತಹವೆಲ್ಲವೂ ಮನೆಗೆ ಹೋದ್ಮೇಲೆ ನೋಡಿಕೊಳ್ಳೋಣ, ರನ್ನಿಂಗ್ ಕಾರಿನಲ್ಲಿ ಆ ರೀತಿ ಮಾಡಿದರೆ ನಮಗೆ ಅಪಾಯ ಎಂದು ಸಾಕ್ಷಿ ಹೇಳುತ್ತಿದ್ದರೆ, ನೀನು ಕೊಡ್ತೀನಿ ಅಂದರೆ ಕಾರು ನಿಲ್ಲಿಸುವುದು ಎಷ್ಟೊತ್ತು ಎನ್ನುತ್ತಾ ಸಡನ್ ಬ್ರೇಕ್ ಹಾಕಿ ಹಠಾತ್ತನೆ ಅವಳ ಮೇಲಕ್ಕೆ ಬಗ್ಗಿದನು ಸಿದ್ಧಾರ್ಥ್. ಸಾಕ್ಷಿ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ, ತಪ್ಪುವುದಿಲ್ವಾ ಎಂದು ಕೇಳಿದಳು ನಿಧಾನವಾಗಿ. ರೊಮ್ಯಾಂಟಿಕ್ ಆಗಿ ನೋಡುತ್ತಾ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದನು ಸಿದ್ಧಾರ್ಥ್. ಸರಿ ಎನ್ನುತ್ತಾ ಮುಜುಗರದಿಂದ ನೋಡುತ್ತಾ ಚಾಕ್ಲೇಟ್ ಬೈಟ್ ತೆಗೆದು ತನ್ನ ಬಾಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಸಿದ್ಧಾರ್ಥ್ ಕಡೆ ನೋಡಿದಳು. ಮಂದಹಾಸದಿಂದ ಕಿಲ್ಲಿಂಗ್ ಲುಕ್ನಿಂದ ನೋಡುತ್ತಿರುವ ಸಿದ್ಧಾರ್ಥ್ ನೋಟಕ್ಕೆ ತಾಳಲಾರದೆ ತೆಗೆದುಕೊಳ್ಳುವಂತೆ ಮುಂದಕ್ಕೆ ಬಾಗಿ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ನಡುಗುತ್ತಿರುವ ತುಟಿಗಳ ಮಧ್ಯೆ ಇರುವ ಚಾಕ್ಲೇಟ್ಗಿಂತಲೂ ಅವಳ ತುಟಿಗಳೇ ಅವನಿಗೆ ಸ್ವೀಟಾಗಿ ಅನ್ನಿಸುತ್ತಿದ್ದರೆ ನಿಧಾನವಾಗಿ ಮುಂದಕ್ಕೆ ಬಾಗಿ ಚಾಕ್ಲೇಟ್ ಜೊತೆಗೆ ಅವಳ ತುಟಿಗಳನ್ನು ಸ್ವೀಕರಿಸಿದನು ಸಿದ್ಧಾರ್ಥ್. ಆ ಕ್ರಿಯೆಗೆ ತಟ್ಟನೆ ಕಣ್ಣುಗಳು ತೆರೆದು ದೂರ ಸರಿಯಲು ಹೋದ ಸಾಕ್ಷಿಯನ್ನು ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡು ಸಿಹಿಯಾದ ಚಾಕ್ಲೇಟಿನ ಜೊತೆಗೆ ಅವಳ ತುಟಿಗಳ ಮಧುರಾಮೃತವನ್ನು ಸ್ವೀಕರಿಸುತ್ತಿದ್ದರೆ ಅವಳ ದೇಹ ರೋಮಾಂಚನವಾಯಿತು. ಪ್ರತಿಭಟಿಸುವುದು ನಿಲ್ಲಿಸಿ ಅವನ ಮುತ್ತಿಗೆ ಸಹಕರಿಸಿದಳು. 2 ನಿಮಿಷಗಳ ಕಾಲ ಅವಳನ್ನು ಇಷ್ಟದಿಂದ ಕಿಸ್ ಮಾಡಿ ದೂರ ಸರಿದು ಅವನ ತುಟಿಗಳಿಗೆ ಅಂಟಿಕೊಂಡಿರುವ ಚಾಕ್ಲೇಟನ್ನು ನಾಲಿಗೆಯಿಂದ ಟೇಸ್ಟ್ ಮಾಡಿ, ಈಗ ಚಾಕ್ಲೇಟ್ ಟೇಸ್ಟ್ ಸಖತ್ತಾಗಿದೆ ಎನ್ನುತ್ತಾ ಕಣ್ಣು ಹೊಡೆದನು ಸಿದ್ಧಾರ್ಥ್. ಸಾಕ್ಷಿ ನಾಚಿಕೆಯಿಂದ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ಮುಸಿಮುಸಿಯಾಗಿ ನಗುತ್ತಾ, ನೀವು ಇಷ್ಟೊಂದು ನಾಟಿ ಅಂತ ಅಂದುಕೊಂಡಿಲ್ಲ ಎಂದಳು.
ಕ್ಯೂಟಾಗಿ ಇರುವ ನಿನ್ನನ್ನು ನೋಡಿ ಆಟೋಮೆಟಿಕ್ ಆಗಿ ನನ್ನಲ್ಲಿ ನಾಟಿನೆಸ್ ಹೊರಗಡೆಗೆ ಬಂದು ಬಿಡುತ್ತದೆ. ಅದಕ್ಕೆ ನಾನೇನು ಮಾಡಲಿ ಹೇಳು? ಹಾಸ್ಯದಿಂದ ಹೇಳುತ್ತಾ ಕಾರು ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ಹೊರಗಡೆಯವರು ಯಾರಾದರೂ ನೋಡಿದ್ರೆ ಹೇಗಿರುತ್ತದೆ ಎಂದು ಸಾಕ್ಷಿ ಹೇಳುತ್ತಿದ್ದರೆ, ವಿಂಡೋಸ್ ಕ್ಲೋಸ್ನಲ್ಲಿ ಇದ್ದಾವೆ. ಹೊರಗಡೆಯವರು ನಮಗೆ ಕಾಣಿಸುತ್ತಾರೆ ವಿನಃ ನಾವು ಹೊರಗಡೆಯವರಿಗೆ ಕಾಣಿಸುವುದಿಲ್ಲ. ಕಿಸ್ ಮಾತ್ರನೇ ಅಲ್ಲ, ಏನಾದರೂ ಮಾಡಿಕೊಳ್ಳಬಹುದು ಎಂದನು ಸಿದ್ಧಾರ್ಥ್. ಆ ಮಾತುಗಳಿಗೆ ಛಿ ಹೋಗಿಸಿದ್ದು ಎನ್ನುತ್ತಾ ಅವನ ಭುಜದ ಮೇಲೆ ಹೊಡೆದಳು ಸಾಕ್ಷಿ. ಸಿದ್ಧಾರ್ಥ್ ಮನಸ್ಸಾರೆ ನಕ್ಕನು. ಆ ನಗುವಿನ ಜೊತೆ ಸಾಕ್ಷಿ ನಗುನೂ ಸೇರಿಕೊಂಡಿತು. ಮನೆಗೆ ರೀಚ್ ಆಗುವಷ್ಟರಲ್ಲಿ ಎಲ್ಲರೂ ಗಾರ್ಡನ್ನಲ್ಲಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದಾರೆ. ಅಣ್ಣ ಅತ್ತಿಗೆ, ಬೇಗ ಫ್ರೆಶ್ ಆಗಿ ಬಂದ್ಬಿಡಿ, ನಿಮಗೋಸ್ಕರನೇ ವೇಟಿಂಗ್ ಇಲ್ಲಿ ಎಂದಳು ನಿತ್ಯ. ಸರಿ ಕಣೋ, 10 ಮಿನಿಟ್ಸ್ನಲ್ಲಿ ಬಂದ್ಬಿಡ್ತೀವಿ ಎಂದು ಹೇಳಿ ಮೇಲಕ್ಕೆ ಹೋದರು. ಸಿದ್ಧಾರ್ಥ್ ಟವಲ್ ತೆಗೆದುಕೊಂಡು ನಡಿ ಹೋಗೋಣ ಎನ್ನುತ್ತಾ ಸಾಕ್ಷಿ ಕೈ ಹಿಡಿದುಕೊಂಡು ವಾಶ್ರೂಮ್ನೊಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ, ಹಲೋ ಯಜಮಾನ್ರೇ, ಎಲ್ಲಿಗೆ ಎಂದು ಕೇಳಿದಳು ಸಾಕ್ಷಿ ಗಾಬರಿಯಿಂದ. ಇನ್ನೆಲ್ಲಿಗೆ, ಬಾತ್ ಮಾಡುವುದಕ್ಕೆ. ಇಬ್ಬರೂ ಸಪ್ರೇಟಾಗಿ ಸ್ನಾನ ಮಾಡಿದರೆ ಟೈಮ್ ಹಿಡಿಯುತ್ತದೆ, ಅದಕ್ಕೆ ಒಟ್ಟಾಗಿ ಮಾಡೋಣ ಎಂದು ಇಂಟೆನ್ಸ್ ಗೇಜ್ನಲ್ಲಿ ಹೇಳಿದನು ಸಿದ್ಧಾರ್ಥ್. ಸಾಕ್ಷಿ ತಕ್ಷಣ ಕೈ ಬಿಡಿಸಿಕೊಂಡು ದೂರ ಸರಿದಳು. ಸ್ವಲ್ಪನೂ ನಾಚಿಕೆ ಇಲ್ಲ ನಿಮಗೆ. ನೀವು ಇದರಲ್ಲಿ ಸ್ನಾನ ಮಾಡಿಕೊಳ್ಳಿ, ನಾನು ಪಕ್ಕದ ರೂಮಿನಲ್ಲಿ ಮಾಡ್ಕೊಳ್ತೀನಿ ಎಂದಳು ಸಾಕ್ಷಿ. ಸಿದ್ಧಾರ್ಥ್ ನಗುತ್ತಾ, ನಾನೇ ಹೋಗ್ತೀನಿ, ನೀನು ಇಲ್ಲೇ ಮಾಡ್ಕೊ ಎನ್ನುತ್ತಾ ಟವಲ್ ನೈಟ್ ಡ್ರೆಸ್ ತೆಗೆದುಕೊಂಡು ಹೊರಟು ಹೋದನು. ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ, ಅವರು ಬರುವಷ್ಟರಲ್ಲಿ ಫಾಸ್ಟಾಗಿ ಸ್ನಾನ ಮಾಡಿ ಸೀರೆ ಉಟ್ಕೋಬೇಕು ಅಂತ ಅಂದುಕೊಳ್ಳುತ್ತಾ ಸ್ನಾನಕ್ಕೆ ಹೋದಳು. ಇಬ್ಬರೂ ರೆಡಿಯಾಗಿ ಗಾರ್ಡನ್ನೊಳಕ್ಕೆ ಹೋದರು. ಮ್ಯೂಸಿಕ್ ಸಿಸ್ಟಮ್ ಕಲರ್ಫುಲ್ ಡಿಮ್ ಲೈಟ್ ಜೊತೆ ಅರೇಂಜ್ ಮಾಡಲಾಗಿದೆ. ಒಳ್ಳೆ ಫಾಸ್ಟ್ ಬೀಟ್ ಮ್ಯೂಸಿಕ್ಗೆ ನಿತ್ಯ ರಿತ್ವಿಕ್ ಡ್ಯಾನ್ಸ್ ಮಾಡುತ್ತಿದ್ದರೆ ಎಲ್ಲರೂ ಕ್ಲಾಪ್ಸ್ ಹೊಡೆಯುತ್ತಾ ಎನ್ಕರೇಜ್ ಮಾಡುತ್ತಿದ್ದಾರೆ. ಸಿದ್ಧಾರ್ಥ್ ರಮೇಶ್ ಪಕ್ಕದಲ್ಲಿ, ಸಾಕ್ಷಿ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಡ್ಯಾನ್ಸನ್ನು ನೋಡುತ್ತಿದ್ದಾರೆ. ಪ್ರೊಫೆಷನಲ್ ಡ್ಯಾನ್ಸರ್ ಆದ ರಿತ್ವಿಕ್ಗೆ ಸಮಾನವಾಗಿ ತೀನ್ಮಾರ್ ಸ್ಟೆಪ್ ಹಾಕುತ್ತಿರುವ ನಿತ್ಯಾಳನ್ನು ನೋಡಿ ಆಶ್ಚರ್ಯವಾಯಿತು ಸಾಕ್ಷಿಗೆ. ಚಪ್ಪಾಳೆ ತಟ್ಟುತ್ತಾ ಚಿಕ್ಕ ಮಗುವಿನ ಥರ ನೋಡುತ್ತಿದ್ದಾಳೆ ಸಾಕ್ಷಿ. ಅವರ ಡ್ಯಾನ್ಸ್ ಮುಗಿದ ನಂತರ, ಈಗ ಅಣ್ಣ ಅತ್ತಿಗೆ ಮಾಡಬೇಕು ಎಂದಳು ನಿತ್ಯ ಆಯಾಸ ಪಡುತ್ತಾ. ಸಾಕ್ಷಿ ಬೆಚ್ಚಿ ಬಿದ್ದವಳ ಥರ ಸಿದ್ಧಾರ್ಥ್ ಕಡೆ ನೋಡಿದರೆ, ಸಿದ್ಧಾರ್ಥ್ ತುಂಟತನದಿಂದ ಕಣ್ಣು ಹೊಡೆದನು. ಅಣ್ಣ ಬಾ ಎಂದು ರಿತ್ವಿಕ್ ಕರೆದ ತಕ್ಷಣ, ನಾನು ರೆಡಿ ಎನ್ನುತ್ತಾ ಮೇಲಕ್ಕೆ ಎದ್ದನು ಸಿದ್ಧಾರ್ಥ್. ನಾನು ಬರುವುದಿಲ್ಲ ಅನ್ನುವ ಥರ ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸುತ್ತಾ ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದರೆ, ನನಗೇನೂ ಗೊತ್ತಿಲ್ಲ ಎಂದು ಭುಜಗಳು ಎಗರಾಕಿದನು ಸಿದ್ಧಾರ್ಥ್. ಅತ್ತೆ, ಎಲ್ಲರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂದರೆ ಏನೋ ಒಂಥರ ಇದೆ, ಅದು ಕೂಡ ಇಬ್ಬರೂ ಒಟ್ಟಾಗಿ. ನಾನು ಹೋಗುವುದಿಲ್ಲ ಎಂದಳು ಸುಧಾ ಕಡೆ ನೋಡಿ. ಏನೂ ಆಗುವುದಿಲ್ಲ, ಯಾರೂ ಏನೂ ಅಂದುಕೊಳ್ಳುವುದಿಲ್ಲ, ಹೋಗು ಎಂದಳು ಸುಧಾ. ಆದರೂ ಸಾಕ್ಷಿ ಹಾಗೇ ನೋಡುತ್ತಿದ್ದರೆ, ಕಮಾನೊತ್ತಿಗೆ ಎನ್ನುತ್ತಾ ಸಾಕ್ಷಿ ಕೈ ಹಿಡಿದು ಹೆಬ್ಬಿಸಿ ಸಿದ್ಧಾರ್ಥ್ ಹತ್ತಿರಕ್ಕೆ ಕರೆದುಕೊಂಡು ಹೋದಳು ನಿತ್ಯ. ಒಳ್ಳೆ ರೊಮ್ಯಾಂಟಿಕ್ ಮ್ಯೂಸಿಕ್ ಸಾಂಗ್ ಹಾಕಿದನು ರಿತ್ವಿಕ್. ಸಾಕ್ಷಿ ನಾಚಿಕೆ ಪಡುತ್ತಾ ಎಲ್ಲರ ಕಡೆ ನೋಡುತ್ತಿದ್ದರೆ, ಅಮ್ಮ ಸಾಕ್ಷಿ, ನಿನಗೆ ಡ್ಯಾನ್ಸ್ ಬರಲ್ಲ ಅಂತ ಇವರೆಲ್ಲ ಅಂದರೆ ನನ್ನ ಸೊಸೆ ಸೂಪರ್ ಆಗಿ ಮಾಡ್ತಾಳೆ, ನೋಡ್ತಾ ಇರಿ ಎಂದು ನಾನು ಹೇಳಿದೆ. ನನ್ನ ಮಾತು ನಿಜ ಅಂತ ಪ್ರೂವ್ ಮಾಡೋಕ್ಕೆ ಆದರೂ ನೀನು ಸಿದ್ಧಾರ್ಥ್ಗಿಂತಲೂ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಎಂದನು ರಮೇಶ್. ಆ ಮಾತುಗಳಿಗೆ ಸ್ವಲ್ಪ ಧೈರ್ಯ ಬಂದು, ಸರಿ ಮಾವ ಎಂದಳು. ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಅವನ ಜೊತೆ ಡ್ಯಾನ್ಸ್ ಮಾಡುವುದಕ್ಕೆ ಶುರು ಮಾಡಿದಳು. ಸಾಕ್ಷಿ ಕೈಯನ್ನು ಅವನ ಭುಜದ ಮೇಲೆ ಹಾಕಿಕೊಂಡು ಅವಳ ಸೊಂಟದ ಸುತ್ತಲೂ ಒಂದು ಕೈ ಹಾಕಿ ಮತ್ತೊಂದು ಕೈಯಿಂದ ಅವಳ ಇನ್ನೊಂದು ಕೈಯನ್ನು ಹಿಡಿದುಕೊಂಡು ಸ್ಲೋ ಮೋಷನ್ನಲ್ಲಿ ಬರುತ್ತಿರುವ ಮ್ಯೂಸಿಕ್ಗೆ ಅನುಗುಣವಾಗಿ ಇಬ್ಬರೂ ಸ್ಟೆಪ್ಸ್ ಹಾಕುತ್ತಿದ್ದಾರೆ. ಮೊದಲು ಸಾಕ್ಷಿ ಸ್ವಲ್ಪ ತತ್ತರಿಸಿದರು. ಆನಂತರ ಸಿದ್ಧಾರ್ಥ್ ಜೊತೆ ಆಕರ್ಷಕವಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ರಿತ್ವಿಕ್ ಕ್ಯಾಮರಾದಲ್ಲಿ ವಿಡಿಯೋ ತೆಗೆಯುತ್ತಿದ್ದಾನೆ. ಒಳ್ಳೆ ಕೆಮಿಸ್ಟ್ರಿಯಿಂದ ಡ್ಯಾನ್ಸ್ ಮಾಡುತ್ತಿರುವ ಅವರಿಬ್ಬರನ್ನು ಎಲ್ಲರೂ ಕಣ್ಣುಗಳು ಅಗಲಿಸಿ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಮ್ಯೂಸಿಕ್ ನಿಂತು ಹೋಗಿದ್ದರಿಂದ ಸಾಕ್ಷಿ ನಿಂತು ಎಲ್ಲರೂ ತಮ್ಮನ್ನೇ ನೋಡುತ್ತಿರುವುದು ನೋಡಿ ನಾಚಿಕೆಯಿಂದ ಓಡಿ ಹೋಗಿ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡಳು. ಅಣ್ಣ ಅತ್ತಿಗೆ, ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ, ನಿಮ್ಮ ಕೆಮಿಸ್ಟ್ರಿ ಮಾಮೂಲಾಗಿ ಇಲ್ಲ ಎಂದನು ರಿತ್ವಿಕ್ ನಗುತ್ತಾ. ಎಲ್ಲರ ತುಟಿಗಳ ಮೇಲೆ ನಗು ಹರಡಿದರೆ ಒಬ್ಬ ಸುಮಿತ್ರ ಮುಖದಲ್ಲಿ ಮಾತ್ರ ಯಾವ ಭಾವನೆ ಇಲ್ಲದೆ ನೋಡುತ್ತಿದ್ದಾಳೆ. ಬರಲ್ಲ ಅಂತಾನೆ ಸೂಪರ್ ಆಗಿ ಮಾಡಿದೆ ಎಂದಳು ಸುಧಾ ಮೆಚ್ಚುಗೆಯಿಂದ ನೋಡುತ್ತಾ. ನಿಜಾನ ಅತ್ತೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ನಾ ಎಂದು ಕೇಳಿದಳು ಸಾಕ್ಷಿ. ಹಾಂ, ಸೂಪರ್ ಆಗಿ ಮಾಡಿದೆ,
ಎಂದಳು ಸುಧಾ ನಗುತ್ತಾ. ಸಾಕ್ಷಿ ನಿಧಾನವಾಗಿ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದಳು. ಸೂಪರ್ ಅನ್ನುವ ಥರ ಕೈಯಿಂದ ತೋರಿಸಿದನು. ಸಾಕ್ಷಿ ತನ್ನಲ್ಲಿ ತಾನೇ ಮುಗುಳ್ನಕ್ಕಳು. ಆನಂತರ ಕೃಷ್ಣಪ್ರಸಾದ್, ಸುಮಿತ್ರಾ, ರಮೇಶ್, ಸುಧಾ ಜೋಡಿಗಳ ಜೊತೆ ಹಳೆಯ ಹಾಡುಗಳಿಗೆ ಡ್ಯಾನ್ಸ್ ಮಾಡಿಸಿ ಸ್ವಲ್ಪ ಹೊತ್ತು ಹರಟೆ ಹೊಡೆದ ನಂತರ ಡಿನ್ನರ್ ಮುಗಿಸಿ ರೂಮಿನೊಳಕ್ಕೆ ಬಂದರು ಸಿದ್ಧಾರ್ಥ್, ಸಾಕ್ಷಿ. ರಿತ್ವಿಕ್ ಕಳುಹಿಸಿದ ತಮ್ಮ ಡ್ಯಾನ್ಸ್ ವಿಡಿಯೋ ನೋಡಿ ಸಂಭ್ರಮ ಪಡುತ್ತಾ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಎಂದು ಸಿದ್ಧಾರ್ಥ್ ಕೆನ್ನೆಗೆ ಕಿಸ್ ಕೊಟ್ಟಳು ಸಾಕ್ಷಿ. ನೀನು ಕೂಡ ಸೂಪರ್ ಆಗಿ ಮಾಡಿದ್ದೀಯಾ ಎಂದನು ಸಾಕ್ಷಿಯನ್ನು ಅಪರೂಪವಾಗಿ ನೋಡುತ್ತಾ. ಇವತ್ತು ತುಂಬ ಹ್ಯಾಪಿಯಾಗಿ ಇದೆ ಸಿದ್ದು. ನಮ್ಮ ಮದುವೆ ಆದಾಗ ನೀನು ನಿನ್ನ ಫ್ಯಾಮಿಲಿ ಯಾವ ರೀತಿ ನೋಡಿಕೊಳ್ಳುತ್ತಾರೋ ಅಂತ ತುಂಬ ಭಯಪಟ್ಟಿದ್ದೆ. ಆದರೆ ಒಳ್ಳೆ ಗಂಡನ ಜೊತೆಗೆ ಒಳ್ಳೆ ಫ್ಯಾಮಿಲಿಯನ್ನು ಆ ದೇವರು ನನಗೆ ಕೊಟ್ಟಿದ್ದಾನೆ ಎಂದಳು ಎಮೋಷ್ನಲ್ ಆಗಿ. ಓಯ್, ಇದು ಅಳುವ ಸಮಯವಲ್ಲ, ಸರಸಗಳ ಸಮಯ ಎನ್ನುತ್ತಾ ಅವಳ ಕಣ್ಣೀರನ್ನು ಒರೆಸಿ ಹೃದಯಕ್ಕೆ ಹಪ್ಪಿಕೊಂಡನು ಸಿದ್ಧಾರ್ಥ್. ಗತಃ ಈಗಾಗಲೇ ನೀನು ತುಂಬ ಹತ್ತಿದ್ದೀಯ. ಎಷ್ಟೋ ಕ್ರಿಟಿಕಲ್ ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದೀಯ. ಇನ್ಮೇಲೆ ಎಲ್ಲ ಹ್ಯಾಪಿಯಾಗಿ ಇರುತ್ತದೆ. ಮತ್ತೆ ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡಬಾರದು ನಾನು ಎಂದನು. ಸಾಕ್ಷಿ ತಲೆ ಎತ್ತಿ ನೋಡಿ ಲವ್ ಯು ಎನ್ನುತ್ತಾ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟಳು. ಲವ್ ಯು ಟು ಎನ್ನುತ್ತಾ ಸಾಕ್ಷಿ ತುಟಿಗಳಿಗೆ ಕಿಸ್ ಕೊಟ್ಟನು ಸಿದ್ಧಾರ್ಥ್. ಸಾಕ್ಷಿ, ನೀನು ದಿನದಿಂದ ದಿನಕ್ಕೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೀಯ. ನಿನ್ನ ನಾಚಿಕೆ ನಿನಗೆ ಮತ್ತಷ್ಟು ಸುಂದರವನ್ನು ಕೊಟ್ಟಿದೆ ಎಂದನು ಸಿದ್ಧಾರ್ಥ್ ಸಾಕ್ಷಿ ತುಟಿಗಳನ್ನು ಮುದ್ದಾಡುತ್ತಾ. ಅವನ ಸ್ಪರ್ಶಕ್ಕೆ ಪರವಶಳಾಗುತ್ತಾ ಅವನ ಸುತ್ತಲೂ ಕೈಗಳು ಹಾಕಿ ಗಟ್ಟಿಯಾಗಿ ಹಪ್ಪಿಕೊಂಡಳು ಸಾಕ್ಷಿ. ಸಾಕ್ಷಿಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾ, ನಾಳೆ ವೀಕೆಂಡ್ ಅಲ್ವಾ, ವಿ ಆರ್ ಗೋಯಿಂಗ್ ಟು ಫಾರ್ಮ್ ಹೌಸ್. ಅಲ್ಲಿ ನೀನು ನಾನು ಮಾತ್ರ, 2 ದಿನ ನಿನ್ನ ಏಕಾಂತ ಸೇವೆಯಲ್ಲೇ ಎಂದು ಮೆಲ್ಲಗೆ ಕಿವಿಯಲ್ಲಿ ಹೇಳಿ ಕೆಳಗಡೆಗೆ ಬಂದು ಕತ್ತಿನ ಭಾಗದಲ್ಲಿ ಗಾಢವಾಗಿ ಮುತ್ತು ಹಿಡುತ್ತಾ ಸಿಹಿ ಗುರುತುಗಳನ್ನು ಬಿಟ್ಟನು ಸಿದ್ಧಾರ್ಥ್. ಆ ನೋವಿಗೆ ಸ್ವೀಟಾಗಿ ಮೂಲಗಿದಳು. ಸಿದ್ಧಾರ್ಥ್ ತನ್ನ ದೇಹವನ್ನು ತಾಕಿದ ಪ್ರತಿ ಬಾರಿಯೂ ಸಾಕ್ಷಿ ದೇಹವೆಲ್ಲ ಏನೋ ಗೊತ್ತಿಲ್ಲದ ಪರವಶ ಆಕ್ರಮಿಸುತ್ತಿದ್ದರೆ ಆ ಮಧುರಾನುಭೂತಿಯನ್ನು ಫೀಲ್ ಆಗುತ್ತಾ ಸಿದ್ಧಾರ್ಥ್ ಮುಖವನ್ನು ತನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ತನ್ನ ತುಟಿಗಳೊಂದಿಗೆ ಅವನ ತುಟಿಗಳನ್ನು ಒಟ್ಟುಗೂಡಿಸಿದಳು ಸಾಕ್ಷಿ. ಆ ಪ್ರೀತಿ ಸಾಗರದಲ್ಲಿ ಮುಳುಗುತ್ತಾ ಸಡನ್ನಾಗಿ ಏನೋ ನೆನಪಿಗೆ ಬಂದು ಸಾಕ್ಷಿಯನ್ನು ಬಿಟ್ಟು ಬೆಡ್ ಇಳಿದನು ಸಿದ್ಧಾರ್ಥ್. ಏನಾಯ್ತು ಸಿದ್ದು ಎಂದು ಕೇಳಿದಳು ಸಾಕ್ಷಿ ಸೀರಿಯಸ್ ಅಡಿ ಮಾಡಿಕೊಂಡು ಎದ್ದು ಕುಳಿತುಕೊಳ್ಳುತ್ತಾ. ಅವಳ ಕಡೆ ಒಂದು ಸ್ಮೈಲ್ ಕೊಟ್ಟು ಜ್ಯುವೆಲರಿ ಬಾಕ್ಸ್ ಕೈಗೆ ತೆಗೆದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿರುವ ಸಾಕ್ಷಿಯ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಓಪನ್ ಮಾಡಿದನು. ಅದರಲ್ಲಿ ಪಳಪಳ ಅಂತ ಹೊಳೆಯುವ ಡೈಮಂಡ್ ರಿಂಗನ್ನು ಆಶ್ಚರ್ಯದಿಂದ ನೋಡುತ್ತಾ, ಈಗ ಇದೇನಕ್ಕೆ ಸಿದ್ದು ಎಂದು ಕೇಳಿದಳು. ನಾವು ಒಂದಾದಾಗ್ಲಿಂದ ನಿನಗೇನು ಕೊಡಲಿಲ್ಲ ಅಲ್ವಾ, ಅದಕ್ಕೆ ನನ್ನ ಡೈಮಂಡ್ಗೆ ಈ ಡೈಮಂಡ್ ರಿಂಗನ್ನು ಸಣ್ಣ ಬಹುಮಾನವಾಗಿ ಕೊಡ್ತಿದ್ದೀನಿ ಎನ್ನುತ್ತಾ ಸಾಕ್ಷಿ ಕೈ ಹಿಡಿದುಕೊಂಡು ಅವಳ ಬೆರಳಿಗೆ ರಿಂಗ್ ತೊಡಗಿಸಿ ಅವಳ ಕೈಯನ್ನು ಮುದ್ದಾಡಿದನು. ಸಾಕ್ಷಿ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರೆ ಅಷ್ಟೇ ಪ್ರೀತಿಯಿಂದ ನೋಡುತ್ತಾ ಥ್ಯಾಂಕ್ಸ್ ಎಂದನು. ಥ್ಯಾಂಕ್ಸ್ ಏನಕ್ಕೆ ಹೇಳಿದನು ಅಂತ ಅರ್ಥವಾಗದೆ ಸಾಕ್ಷಿ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ, ನಮ್ಮ ಮದುವೆಯಾದ ಕೆಲವು ದಿನಗಳಿಗೆ ನಿನ್ನ ಕೈಗೆ ಇರುವ ನಿನ್ನ ಎಂಗೇಜ್ಮೆಂಟ್ ರಿಂಗನ್ನು ತೆಗೆದುಬಿಟ್ಟೆ. ಆಗ ಇದ್ದ ಸಿಚುವೇಶನ್ನಲ್ಲಿ ದೊಡ್ಡದಾಗಿ ಹಿಡಿಸಿಕೊಳ್ಳಲಿಲ್ಲ. ಆದರೆ ಈಗ ಅನ್ನಿಸುತ್ತಿದೆ ಆ ರಿಂಗ್ ಜೊತೆನೆ ವಿಜಯ್ ನೆನಪುಗಳನ್ನು ಸಹ ನಿನ್ನ ಮನಸ್ಸಿನೊಳಗಿಂದ ತೆಗೆದು ಬಿಟ್ಟಿದ್ದೀಯಾ ಅಂತ, ನನ್ನನ್ನು ಗಂಡನಾಗಿ ಅಕ್ಸೆಪ್ಟ್ ಮಾಡಿದ್ದೀಯಾ ಅಂತ. ಆದರೆ ನಾನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ತುಂಬ ಹರ್ಟ್ ಮಾಡಿದೆ ಎಂದನು ಸಾಕ್ಷಿ ಕಣ್ಣುಗಳೊಳಕ್ಕೆ ನೋಡುತ್ತಾ. ಸಾಕ್ಷಿ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹಣೆಯ ಮೇಲೆ ಮುತ್ತಿಟ್ಟು ತನ್ನ ಹೃದಯಕ್ಕೆ ಗಟ್ಟಿಯಾಗಿ ಹಪ್ಪಿಕೊಂಡಳು. ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟರು. ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ್, ಎಮೋಷ್ನಲ್ ಟೈಮ್ ಗಾನ್, ಇನ್ನು ನಮ್ಮ ರೊಮ್ಯಾಂಟಿಕ್ ಟೈಮ್ ಸ್ಟಾರ್ಟ್ ಮಾಡೋಣವಾ ಎಂದು ತುಂಟತನದಿಂದ ಕೇಳಿದನು ಸಾಕ್ಷಿ ಕಡೆ ನೋಡುತ್ತಾ. ಸಾಕ್ಷಿ ನಗುತ್ತಾ ಅವನ ಕಡೆ ನೋಡಿದಳು. ಅವಳನ್ನು ರೊಮ್ಯಾಂಟಿಕ್ ಆಗಿ ನೋಡುತ್ತಾ ಶರ್ಟ್ ರಿಮೂವ್ ಮಾಡಿ ಪಕ್ಕಕ್ಕೆ ಬಿಸಾಕಿ ಸಾಕ್ಷಿ ಜೊತೆ ಬೆಡ್ ಮೇಲೆ ಮಲಗಿಕೊಂಡನು. ಅವನ ಪ್ರೀತಿ ಸಾಗರದಲ್ಲಿ ಮುಳುಗಿ ತೇಲುತ್ತಾ ತನ್ನನ್ನು ತಾನು ಇಷ್ಟದಿಂದ ಅರ್ಪಿಸಿಕೊಂಡಳು ಸಾಕ್ಷಿ. ಸುಸ್ತಾಗಿ ತನ್ನ ಎದೆಯ ಮೇಲೆ ಹಾಯಾಗಿ ನಿದ್ದೆ ಮಾಡುತ್ತಿರುವ ಸಾಕ್ಷಿ ಹಣೆಗೆ ಸಣ್ಣದಾಗಿ ಕಿಸ್ ಕೊಟ್ಟು ಅವಳನ್ನು ಬೆಡ್ ಮೇಲೆ ಸರಿಯಾಗಿ ಮಲಗಿಸಿದನು. ಬೆಡ್ಡಿಳಿದು ಟ್ರೌಸರ್ ಹಾಕಿಕೊಂಡು ಫೋನ್ ತೆಗೆದುಕೊಂಡು ಯಾರಿಗೋ ಡಯಲ್ ಮಾಡುತ್ತಾ ಬಾಲ್ಕನಿಯೊಳಕ್ಕೆ ಹೋದನು. ಹೊರಗಿನ ವ್ಯಕ್ತಿ ಕಾಲ್ ಪಿಕ್ ಮಾಡಿ
ಸರ್ ಹೇಳಿ ಎಂದು ಕೇಳಿದನು ವಿನಯದಿಂದ. ಹೇಳಬೇಕಾಗಿರುವುದು ನಾನಲ್ಲ, ನೀವು. ಎಷ್ಟು ತಿಂಗಳುಗಳಾಯಿತು ವಿಜಯ್ ಸುಳಿವು ಸಿಕ್ಕದೆ? ಇನ್ನೂ ಕಂಡು ಹಿಡಿಯದೆ ಏನು ಮಾಡ್ತಿದ್ದೀರಾ? ನಿಮ್ಮಿಂದ ಆಗುತ್ತಾ ಆಗಲ್ವಾ? ಬೇರೆ ಏಜೆನ್ಸಿಗೆ ಕೊಡಬೇಕಾ ಎಂದು ಕೇಳಿದನು ಸಿದ್ಧಾರ್ಥ್ ಕೋಪದಿಂದ. ಸರ್, ನಾವು 100% ಎಫರ್ಟ್ ಇಡ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲೇ ಅಲ್ಲ, ಬೇರೆ ಕಂಟ್ರೀಸ್ನಲ್ಲೂ ಸಹ ಸರ್ಚ್ ಮಾಡುತ್ತಿದ್ದೇವೆ. ಬಟ್ ಇಲ್ಲಿಯ ತನಕ ಕಂಡು ಹಿಡಿಯಲಾಗಲಿಲ್ಲ. ಆತನ ಬ್ಯಾಂಕ್ ಅಕೌಂಟ್ ಸಹ ಟ್ರೇಸ್ ಮಾಡುವುದಕ್ಕೆ ಟ್ರೈ ಮಾಡಿದ್ವಿ. ವಿಚಿತ್ರವೇನೆಂದರೆ ಆತ ಮನೆಯಿಂದ ಹೋದಾಗ್ಲಿಂದ ಆನ್ಲೈನ್ ಟ್ರಾನ್ಸಾಕ್ಷನ್ ಸಹ ಏನೂ ಮಾಡಲಿಲ್ಲ. ಎಲ್ಲ ರೀತಿಯಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್. ಯಾವ ಸಣ್ಣ ಅಪ್ಡೇಟ್ ಇದ್ದರೂ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಎಂದನು ಆ ಏಜೆಂಟ್. ಓಕೆ, ಎಷ್ಟು ಹಣ ಬೇಕಾದರೂ ಕೊಡ್ತೀನಿ. ಫಾಸ್ಟಾಗಿ ಸರ್ಚ್ ಮಾಡಿ. ಟೇಕ್ ಇಟ್ ವೆರಿ ಸೀರಿಯಸ್ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್. ನಂತರ ತಕ್ಷಣ ಸುದೀಪ್ಗೆ ಕಾಲ್ ಮಾಡಿದನು. ಬೆಡ್ ಮೇಲೆ ಮಲಗಿಕೊಂಡು ಫೋನ್ ನೋಡುತ್ತಿರುವ ಸುದೀಪ್ ಸಿದ್ಧಾರ್ಥ್ ನಂಬರ್ ನೋಡಿ ಪಕ್ಕದಲ್ಲಿ ಶುಭಾ ಮಲಗಿಕೊಂಡು ಇದ್ದಿದ್ದರಿಂದ ಬಾಲ್ಕನಿಯೊಳಕ್ಕೆ ಹೋಗಿ ಕಾಲ್ ಪಿಕ್ ಮಾಡಿದನು. ಹಲೋ ಸಿದ್ದು, ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರದೆ ನನಗೆ ಈ ಟೈಮಲ್ಲಿ ಕಾಲ್ ಮಾಡಿದ್ದೀಯಾ ಏನೋ ಎಂದು ಕೇಳಿದನು ಹಾಸ್ಯದಿಂದ. ಇಲ್ಲಿಯ ತನಕ ಆ ಮೂಡ್ನಲ್ಲೇ ಇದ್ದೆ ಬಿಡು. ವಿಜಯ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸಡನ್ನಾಗಿ ಅವನೇನಕ್ಕೆ ನೆನಪು ಬಂದು ಕಣೋ, ಅದು ಸಹ ಈ ಟೈಮಲ್ಲಿ. ಸಾಕ್ಷಿ ಹಾಗೂ ನಿನ್ನ ಮಧ್ಯೆ ಎಲ್ಲ ಓಕೆನಾ ಎಂದು ಕೇಳಿದನು ಅನುಮಾನದಿಂದ. ನಾವು ಚೆನ್ನಾಗೇ ಇದ್ದೀವಿ ಕಣೋ. ನಮ್ಮ ಜಗಳಗಳಲ್ಲಿ ಬಿದ್ದು ಅವನ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಲಿಲ್ಲ. ಆದರೆ ಇಷ್ಟು ತಿಂಗಳುಗಳಾದರೂ ಅವನ ಬಗ್ಗೆ ತಿಳಿಯದೇ ಇರುವುದರಿಂದ ಸ್ವಲ್ಪ ಟೆನ್ಷನ್ನಾಗಿ ಇದೆ ಕಣೋ ಎಂದನು ಸಿದ್ಧಾರ್ಥ್. ಟೆನ್ಷನ್ನಾ? ಯಾಕೋ ಎಂದು ಕೇಳಿದನು ಸುದೀಪ್ ಅಯೋಮಯವಾಗಿ. ಅವನು ಏನಕ್ಕೆ ಹೋದ್ನೋ, ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ. ಇಷ್ಟು ತಿಂಗಳುಗಳಾದರೂ ಅವನು ಹೊರಗಡೆಗೆ ಬರ್ತಿಲ್ಲ ಅಂದರೆ ಅವನಿಗೇನಾದರೂ ಆಗಿರುತ್ತದಾ ಅಂತ ಅನಿಸ್ತಿದೆ ಕಣೋ ಎಂದನು ಸಿದ್ಧಾರ್ಥ್ ಆಂದೋಲನದಿಂದ. ಸುದೀಪ್ ಆಲೋಚನೆ ಮಾಡುತ್ತಾ, ಏನೋ ಕಣೋ, ಆದರೆ ಏನೂ ಗೊತ್ತಿಲ್ಲದೆ ನಾವು ಟೆನ್ಷನ್ ಪಡುವುದು ಸಹ ಕರೆಕ್ಟ್ ಅಲ್ಲ. ಡಿಪಾರ್ಟ್ಮೆಂಟ್ ಸಹ ಸರ್ಚ್ ಮಾಡ್ತಿದೆ. ಈ ಕಡೆ ನಾವು, ಆ ಕಡೆ ಅವರಪ್ಪ ಸಹ ಪ್ರೈವೇಟ್ ಏಜೆನ್ಸಿಗಳಿಂದ ಸರ್ಚ್ ಮಾಡಿಸುತ್ತಿದ್ದಾರೆ. ಅವನು ಸಿಕ್ಕಿದರೆ ವಿನಃ ನಿಜ ಏನು ಅಂತ ಗೊತ್ತಾಗುವುದಿಲ್ಲ. ಅಲ್ಲಿಯ ತನಕ ವೇಟ್ ಮಾಡಲೇಬೇಕು. ನೀನು ಜಾಸ್ತಿ ಆಲೋಚನೆ ಮಾಡಬೇಡ. ಆ್ಯಂಡ್ ಸಾಕ್ಷಿ ಮುಂದೆ ಅವನ ಬಗ್ಗೆ ಮಾತನಾಡಬೇಡ. ಶಿ ವಿಲ್ ಫೀಲ್ ಬ್ಯಾಡ್ ಎಂದನು ಸುದೀಪ್. ಹಾಂ, ಓಕೆ ಕಣೋ, ಬಾಯ್ ಬಾಯ್, ಎಂಜಾಯ್ ದಿ ಸ್ವೀಟ್ ನೈಟ್ ಎಂದು ನಗುತ್ತಾ ಹೇಳಿ ಕಾಲ್ ಕಟ್ ಮಾಡಿದನು ಸುದೀಪ್. ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಾ ಬಂದು ಸಾಕ್ಷಿ ಪಕ್ಕದಲ್ಲಿ ಮಲಗಿಕೊಂಡನು. ಅವನ ಸ್ಪರ್ಶಕ್ಕೆ ನಿದ್ದೆಯಲ್ಲೇ ಅವನನ್ನು ಹಿಡಿದುಕೊಂಡು ಮಲಗಿಕೊಂಡಳು ಸಾಕ್ಷಿ. ಎಲ್ಲಿದ್ದೀಯ ವಿಜಯ್? ನೀನು ಮಾಡಿದ ಕೆಲಸಕ್ಕೆ ಮೊದಲು ನಿನ್ನನ್ನು ಸಾಯಿಸಬೇಕು ಅನ್ನುವಷ್ಟು ಕೋಪ ಇತ್ತು ನನಗೆ. ಬಟ್ ಈಗ ಸ್ವಲ್ಪನೂ ಇಲ್ಲ. ನೀನು ಎಲ್ಲಿದ್ದರೂ ಸೇಫಾಗಿ ಇರಬೇಕು. ಬೇಗ ಹಿಂತಿರುಗಿ ಬಂದ್ಬಿಡು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್. ಶಂಕರಪ್ಪನವರ ಫೋನ್ ರಿಂಗ್ ಆಗಿದ್ದರಿಂದ ಎಚ್ಚರವಾಗಿ ಈ ಟೈಮಲ್ಲಿ ಯಾರು ಮಾಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಫೋನ್ ತೆಗೆದು ನೋಡಿದರು. ದಿವ್ಯಾ ತಂದೆ ಶ್ರೀಧರ್ ರವರ ನಂಬರ್ ನೋಡಿ ತಕ್ಷಣ ಕಾಲ್ ಪಿಕ್ ಮಾಡಿ, ಶ್ರೀಧರ್, ಈ ಟೈಮಲ್ಲಿ ಫೋನ್ ಮಾಡ್ತಿದೀಯಾ? ಏನಾಯ್ತು ಎಂದು ಕೇಳಿದರು ಗಾಬರಿಯಿಂದ. ಬಾವಾ, ವಿಕ್ರಮ್ ಮನೆಯಲ್ಲೇ ಇದ್ದಾನಾ? ಅವನ ಮೊಬೈಲ್ಗೆ ಕಾಲ್ ಮಾಡ್ತಿದ್ರೆ ಕನೆಕ್ಟ್ ಆಗ್ತಿಲ್ಲ ಎಂದರು ಶ್ರೀಧರ್ ರವರು. ಹಾಂ, ಇದ್ದಾನೆ. ಏನಾಯ್ತು ಶ್ರೀಧರ್? ದಿವ್ಯಾಗೆ ಸಾಯಂಕಾಲದಿಂದ ಫೋನ್ ಮಾಡ್ತಿದ್ದೀವಿ, ಸ್ವಿಚ್ ಆಫ್ ಬರ್ತಿದೆ. ಮಾರ್ನಿಂಗ್ ಫೋನ್ ಮಾಡಿದ್ರೆ ಮತ್ತೆ ಮಾಡ್ತೀನಿ ಅಂತ ಆತುರಾತುರವಾಗಿ ಫೋನ್ ಇಟ್ಟು ಬಿಟ್ಟಳು. ಇಷ್ಟೊತ್ತಾದರೂ ಅವಳಿಂದ ಫೋನ್ ಇಲ್ಲ. ನಾವು ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಬರ್ತಿದೆ. ತುಂಬ ಭಯ ಆಗ್ತಾ ಇದೆ ಬಾಬಾ, ಏನಾಯ್ತೋ ಏನೋ ಅಂತ. ನಾವು ನಮ್ಮ ಫ್ರೆಂಡ್ ಮಗಳ ಮದುವೆಗೆ ಮುಂಬೈಗೆ ಬಂದಿದ್ದೀವಿ. ಒಂದು ಬಾರಿ ವಿಕ್ರಮ್ನನ್ನು ದಿವ್ಯಾ ಫ್ಲಾಟ್ಗೆ ಹೋಗಿ ನೋಡುವುದಕ್ಕೆ ಹೇಳ್ತೀಯಾ ಎಂದು ಆಂದೋಲನದಿಂದ ಕೇಳಿದರು ಶ್ರೀಧರ್ ರವರು. ಸರಿ ಸರಿ, ನೀನು ಟೆನ್ಷನ್ ಪಡಬೇಡ. ದಿವ್ಯಾ ಇರುವ ಫ್ಲಾಟ್ ಲೊಕೇಶನ್ ಸೆಂಡ್ ಮಾಡು, ನಾನು ವಿಕ್ರಮ್ನನ್ನು ಕಳಿಸುತ್ತೇನೆ ಎಂದರು ಶಂಕರಪ್ಪನವರು. ಸರಿ ಬಾವಾ, ಈಗಲೇ ಸೆಂಡ್ ಮಾಡ್ತೀನಿ ಎಂದು ಹೇಳಿ ಶ್ರೀಧರ್ ಅವರು ಕಾಲ್ ಕಟ್ ಮಾಡಿದರೆ ವಿಕ್ರಮ್ ರೂಮಿನ ಬಳಿ ಹೋಗಿ ಬಾಗಿಲು ಬಡಿದರು ಶಂಕರಪ್ಪನವರು. ಬಾಗಿಲು ಬಡಿದ ಶಬ್ದ ಕೇಳಿ ಫಾಸ್ಟಾಗಿ ಡೋರ್ ತೆಗೆದನು ವಿಕ್ರಮ್. ಡ್ಯಾಡ್, ಏನಾಯ್ತು ಎಂದು ಕೇಳಿದನು ಗಾಬರಿಯಿಂದ. ಮಾವ ಫೋನ್ ಮಾಡಿದ್ರು ಕಣೋ. ದಿವ್ಯಾ ಫೋನ್ ಸ್ವಿಚ್ ಆಫ್ ಬರ್ತಿದೆಯಂತೆ. ಫ್ಲ್ಯಾಟ್ನಲ್ಲಿ ಒಬ್ಬಂಟಿಯಾಗಿ ಇದ್ದಾಳೆ ಅಲ್ವಾ? ಏನಾಯ್ತೋ ಏನೋ ಅಂತ ಗಾಬರಿ ಪಡ್ತಿದ್ದಾರೆ. ನಿನಗೂ ಸಹ ಫೋನ್ ಮಾಡಿದ್ರಂತೆ.
ದಿವ್ಯಾ ಲೊಕೇಶನ್ ಸೆಂಡ್ ಮಾಡ್ತೀನಿ ಅಂದ್ರು. ಒಂದು ಬಾರಿ ಅವಳ ಫ್ಲ್ಯಾಟಿಗೆ ಹೋಗಿ ನೋಡು ಅಂದ್ರು. ವಾಟ್? ನಾನು ಅವಳ ಫ್ಲ್ಯಾಟಿಗೆ ಹೋಗ್ಬೇಕಾ? ಅದು ಸಹ ಈ ಟೈಮಲ್ಲಿ? ನೋವೇ ಎಂದು ವಿಕ್ರಮ್ ಹೇಳುತ್ತಿದ್ದರೆ, ಏನೂ ಆಗಲ್ಲ ಕಣೋ, ಮಾವ ಅವರು ಟೆನ್ಷನ್ ಪಡ್ತಿದ್ದಾರೆ, ಬೇಗ ಹೋಗು ಎಂದು ಅರ್ಜೆಂಟ್ ಮಾಡಿದರು ಶಂಕರಪ್ಪನವರು. ಏನ್ ಡ್ಯಾಡ್ ನೀವು? ಅವಳ ಜೊತೆ ಮಾತನಾಡುವುದೇ ನನಗೆ ಇಷ್ಟ ಇರುವುದಿಲ್ಲ. ಅಂಥದ್ರಲ್ಲಿ ಇಷ್ಟೊಂದು ಅರ್ಧರಾತ್ರಿಯಲ್ಲಿ ಅವಳ ಫ್ಲ್ಯಾಟ್ಗೆ ಹೋಗುವುದು ಎಷ್ಟೊಂದು ಅಸಹ್ಯವಾಗಿರುತ್ತದೆ ಎಂದನು ವಿಕ್ರಮ್ ಅಸಹನೆಯಿಂದ. ಯಾರೂ ಏನೂ ಅಂದುಕೊಳ್ಳುವುದಿಲ್ಲ, ಮಾವಾನೇ ಹೋಗಕ್ಕೆ ಹೇಳಿದ್ರು ಅಲ್ವಾ, ಬೇಗ ಹೋಗು. ಆ ಹುಡುಗಿಗೆ ಜ್ವರ ಏನಾದರೂ ಬಂದಿದೆಯೋ ಅಥವಾ ಇನ್ನೇನಾದರೂ ಆಗಿದೆಯೋ ಎಂದು ಹೇಳಿದ್ದರಿಂದ ಅಪ್ಪನ ಮಾತು ನಿರಾಕರಿಸಲಾಗದೆ ಫೋನ್ ಕೀಸ್ ತೆಗೆದುಕೊಂಡು ಕಾರಿನಲ್ಲಿ ಹೊರಟನು ವಿಕ್ರಮ್. ಫೋನ್ ಆನ್ ಮಾಡಿ ನೋಡಿದರೆ ಶ್ರೀಧರ್ ರವರಿಂದ 4 ಮಿಸ್ಡ್ ಕಾಲ್ಸ್ ಬಂದಿವೆ. ವಾಟ್ಸಪ್ಗೆ ಲೊಕೇಶನ್ ಸಹ ಸೆಂಡ್ ಮಾಡಿದ್ದಾರೆ. ತಕ್ಷಣ ಆತನಿಗೆ ಕಾಲ್ ಮಾಡಿದನು ವಿಕ್ರಮ್. ಹಲೋ ವಿಕ್ರಮ್, ಹಾಂ ಮಾವ, ನಾನು ಹೊರಡ್ತಿದ್ದೀನಿ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಕಾಲ್ ಮಾಡಿಸ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಶ್ರೀಧರ್ ಅವರು ಕಳುಹಿಸಿದ ಲೊಕೇಶನ್ಗೆ ಹೊರಟನು. 20 ನಿಮಿಷಗಳಲ್ಲಿ ಲೊಕೇಶನ್ಗೆ ಸೇರಿಕೊಂಡು ದಿವ್ಯಾ ಫ್ಲ್ಯಾಟ್ ಬಳಿ ಹೋಗಿ ಡೋರ್ ಹೊಡಿದನು. ತುಂಬ ಹೊತ್ತು ಡೋರ್ ಹೊಡೆದ ನಂತರ ಬಾಗಿಲು ತೆಗೆದ ದಿವ್ಯಾ ಅಲ್ಲೇ ಕುಸಿದು ಬಿದ್ದಿದ್ದಳು. ವಿಕ್ರಮ್ ಶಾಕಿಂಗ್ ಆಗಿ ನೋಡುತ್ತಾ ಅವಳ ಬಳಿ ಬಂದು ಮೊಣಕಾಲುಗಳ ಮೇಲೆ ಕುಳಿತುಕೊಂಡು, ಹೇ ದಿವ್ಯಾ, ಆರ್ ಯು ಓಕೆ? ಏನಾಯ್ತು ಎಂದು ಕೇಳಿದನು. ಸದ್ದು ಸುದ್ದಿ ಇಲ್ಲದೆ ಬಿದ್ದಿರುವ ದಿವ್ಯಾಳನ್ನು ನೋಡಿ ಟೆನ್ಷನ್ ಶುರುವಾಯಿತು ವಿಕ್ರಮ್ಗೆ. ದಿವ್ಯಾ, ಓಪನ್ ಯುವರ್ ಐಸ್ ಎನ್ನುತ್ತಾ ಅವಳ ಕೆನ್ನೆಯ ಮೇಲೆ ತಟ್ಟುತ್ತಾ ಕೂಗಿದರೂ ಕಣ್ಣುಗಳು ತೆರೆಯಲಿಲ್ಲ ದಿವ್ಯಾ. ಏನೋ ಅನುಮಾನ ಬಂದು ಸ್ವಲ್ಪ ಬಗ್ಗಿ ಸ್ಮೆಲ್ ನೋಡಿದನು. ಆಲ್ಕೋಹಾಲ್ ಸ್ಮೆಲ್ ಬರುತ್ತಿದ್ದರಿಂದ ಬೇಸರದಿಂದ ನೋಡಿ, ನಿನಗೆ ಈ ಅಭ್ಯಾಸ ಸಹ ಇದೆಯಾ? ಅಲ್ಲಿ ಅತ್ತೆ ಮಾವ ನಿನಗೆ ಏನಾಯ್ತೋ ಏನೋ ಅಂತ ಗಾಬರಿ ಪಡ್ತಿದ್ರೆ ನೀನೇನೋ ಇಲ್ಲಿ ಗಂಟಲ ತನಕ ಕುಡಿದು ತೂರಾಡ್ತಿದೀಯಾ? ಅವು ಡಿಸ್ಗಸ್ಟಿಂಗ್ ಎನ್ನುತ್ತಾ ಎದ್ದು ಶ್ರೀಧರ್ ಅವರಿಗೆ ಕಾಲ್ ಮಾಡಿದನು. ವಿಕ್ರಮ್ ಫೋನಿಗೋಸ್ಕರನೇ ಕಾಯುತ್ತಿದ್ದ ಶ್ರೀಧರ್ ರವರು ಒಂದೇ ರಿಂಗಿಗೆ ಕಾಲ್ ಪಿಕ್ ಮಾಡಿ, ಹಲೋ ವಿಕ್ರಮ್, ಓದಾ? ದಿವ್ಯಾ ಹೇಗಿದ್ದಾಳೆ ಎಂದು ಕೇಳಿದರು ಆಂದೋಲನದಿಂದ. ಹಾಂ ಬಂದೆ ಮಾವ, ದಿವ್ಯಾಗೆ ಹೈ ಫೀವರ್ ಇದೆ, ಎದ್ದೇಳುವ ಪರಿಸ್ಥಿತಿಯಲ್ಲೂ ಸಹ ಇಲ್ಲ, ಡೋರ್ ತೆಗೆದು ಅಲ್ಲೇ ಬಿದ್ದೋದಳು ಎಂದು ಸುಳ್ಳು ಹೇಳಿಬಿಟ್ಟನು ವಿಕ್ರಮ್ ದಿವ್ಯಾಳನ್ನು ಕೋಪವಾಗಿ ನೋಡುತ್ತಾ. ಅಯ್ಯೋ, ನಾವು ವಿಶಾಖಪಟ್ಟಣದಲ್ಲಿದ್ದರೂ ಬರ್ತಾ ಇದ್ವಿ, ಆದರೆ ಮುಂಬೈನಲ್ಲಿ ಇದ್ದೇವೆ, ಸ್ವಲ್ಪ ಹತ್ತಿರವಿದ್ದು ನೋಡಿಕೋ ವಿಕ್ರಮ್, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು ಎಂದರು ಶ್ರೀಧರ್ ರವರು. ನೀವು ಅಷ್ಟೊಂದು ಹೇಳ್ಬೇಕಾ ಮಾವ, ನಾನು ನೋಡಿಕೊಳ್ಳುತ್ತೇನೆ, ನೀವು ನಿಶ್ಚಿಂತೆಯಿಂದ ಇರಿ ಎಂದು ಹೇಳಿದನು ವಿಕ್ರಮ್. ಸರಿ ವಿಕ್ರಮ್, ಈಗ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ. ಬೇಡ ಬೇಡ ಅಂದ್ರೂ ಏನೋ ಬಿಸ್ನೆಸ್ ಸ್ಟಾರ್ಟಪ್ ಪ್ಲಾನಿಂಗ್ ಅಂತ ಬೆಂಗಳೂರಿನಲ್ಲೇ ಇರ್ತಿದ್ದಾಳೆ. ನಾನೇನೋ ಬಿಸ್ನೆಸ್ಗಳಿಂದ ವಿಶಾಖಪಟ್ಟಣವನ್ನು ಬಿಟ್ಟು ಬರಲಾರದ ಪರಿಸ್ಥಿತಿ. ಹುಷಾರು ವಿಕ್ರಮ್, ಬಾಯ್. ಹಾಂ ಸರಿ, ಬಾಯ್ ಮಾವ ಎಂದು ಕಾಲ್ ಕಟ್ ಮಾಡಿದನು ವಿಕ್ರಮ್. ಸೋಫಾದ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡನು. ಸ್ವಲ್ಪ ಸಮಯದ ನಂತರ ಅವಳ ಕಡೆ ನೋಡಿ ಆ ರೀತಿ ಕೆಳಗಡೆಯೇ ಬಿಡಲಾರದೆ ಅವಳನ್ನು ಎತ್ತುಕೊಂಡು ಬೆಡ್ ಹತ್ತಿರಕ್ಕೆ ಬರುತ್ತಿದ್ದರೆ ಮತ್ತಿನಲ್ಲೇ, ಪ್ಲೀಸ್ ಡೋಂಟ್ ಲೀವ್ ಮೀ ಕಣೋ, ನನ್ನಿಂದ ಬದುಕಲು ಆಗಲ್ಲ ಎಂದು ಕಲವರಿಸುತ್ತಿದ್ದಾಳೆ ದಿವ್ಯಾ. ಓ ಅದಾ ವಿಷಯ, ನಿಮಗೆ ಲವ್ ಸ್ಟೋರಿ ಸಹ ಇದೆಯಾ? ಬ್ರೇಕಪ್ ತಡೆದುಕೊಳ್ಳಲಾಗದೆ ಕುಡಿದಿರುವುದಾ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿಸುತ್ತಿದ್ದರೆ ವಿಕ್ರಮ್ ಮೇಲೆ ವಾಂತಿ ಮಾಡಿದಳು ದಿವ್ಯಾ. ವಿಕ್ರಮ್ಗೆ ಹುಚ್ಚಿಡಿದಂಗಿದೆ. ಇಡಿಯಟ್, ಈ ರೀತಿ ಮಾಡ್ದೆ ಏನು ಅಂತ ಬೈದುಕೊಳ್ಳುತ್ತಾ ಅವಳನ್ನು ಬೆಡ್ ಮೇಲೆ ಮಲಗಿಸಿ ತನ್ನ ಶರ್ಟ್ ಕೆಟ್ಟದಾಗಿ ಸ್ಮೆಲ್ ಬರುತ್ತಿದ್ದರೆ ಶರ್ಟ್ ರಿಮೂವ್ ಮಾಡಿ ವಾಶ್ ಮಾಡಿ ಚೇರಿನ ಮೇಲೆ ಒಣಗಾಕಿದನು. ದಿವ್ಯಾ ಟೀ ಶರ್ಟ್ ಮೇಲೆ ಸ್ವಲ್ಪ ಬಿದ್ದಿದ್ದರಿಂದ ಬೆಡ್ ಮೇಲೆ ಇರುವ ಕರ್ಚಿಪ್ ತೆಗೆದುಕೊಂಡು ಒರೆಸಲು ಹೋದವನು ಅವಳ ಎದೆಯ ಮೇಲೆ ಟಚ್ ಮಾಡುವುದಕ್ಕೆ ಏನೋ ಒಂಥರ ಅನ್ನಿಸಿ ಕೈ ಹಿಂದಕ್ಕೆ ತೆಗೆದುಕೊಂಡನು. ಕೆಲವು ಕ್ಷಣಗಳು ನೋಡಿ ಆ ರೀತಿ ಬಿಡಲು ಮನಸ್ಸು ಒಪ್ಪದೆ ಕರ್ಚಿಪ್ ತೆಗೆದುಕೊಂಡು ಬೇಸರದಿಂದ ಮುಖ ಇಟ್ಟು ನಿಧಾನವಾಗಿ ಅವಳ ಟೀ ಶರ್ಟ್ ಮೇಲೆ ಒರೆಸಿ ನೀರು ತೆಗೆದುಕೊಂಡು ಕೈಯಿಂದ ಒರೆಸುತ್ತಿದ್ದರೆ ಅವಳ ಎದೆ ಅವನ ಕೈಗೆ ಮೃದುವಾಗಿ ಸ್ಪರ್ಶಿಸುತ್ತಿದ್ದರೆ ಮುಜುಗರ ಅನ್ನಿಸಿ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡು ಫಾಸ್ಟಾಗಿ ಒರೆಸಿಬಿಟ್ಟನು. ಶರ್ಟ್ ತೆಗೆದಾಕಿದರೋ ಅವನ ದೇಹ ಸ್ವಲ್ಪ ಸ್ಮೆಲ್ ಬರುತ್ತಿದ್ದರೆ ಹೋಗಿ ಸ್ನಾನ ಮಾಡಿ ಬಂದು ಬಿಚ್ಚಿಟ್ಟ ಟ್ರೌಸರ್ ಹಾಕಿಕೊಂಡು ಸೋಫಾದಲ್ಲಿ ಕುಳಿತುಕೊಂಡನು. ಮಲಗಿಕೊಂಡಿರುವ ದಿವ್ಯಾ ಕಡೆ ಗುರಾಯಿಸಿಕೊಂಡು ನೋಡುತ್ತಾ, ಗಂಟಲ ತನಕ ಕುಡಿದು ಎಷ್ಟು ಪ್ರಶಾಂತವಾಗಿ ಮಲಗಿಕೊಂಡಿದ್ದೀಯ ಕಣೆ, ಎದ್ಮೇಲೆ ನಿನಗೆ ಇದೆ ನನ್ನ ಕೈಯಲ್ಲಿ ಅಂತ ಅಂದುಕೊಳ್ಳುತ್ತಾ ಹಾಗೇ ಸೋಫಾದ ಮೇಲೆ ಮಲಗಿ
ನಿದ್ದೆಗೆ ಜಾರಿಕೊಂಡನು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.